Hi, hello, welcome to our education ಚಾನಲ್ ವಿ ಲರ್ನ್ ಟುಗೆದರ್. ಈ ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನದ 500 ಪ್ರಶ್ನೋತ್ತರಗಳ ಸರಣಿಯ 4ನೇ ಭಾಗಕ್ಕೆ ನಾವು ಬಂದಿದ್ದೇವೆ. ಈ ಒಂದು 2024 TETಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಲು ಸಹಾಯಕವಾಗುವಂತೆ 8, 9 ಮತ್ತು 10ನೇ ಕ್ಲಾಸಿನ ಸಮಾಜ ವಿಜ್ಞಾನದ ಒಂದು ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಅತ್ಯಂತ ಕಡಿಮೆ ಅವಧಿಯಲ್ಲಿ ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಈ ಒಂದು 10ನೇ ತರಗತಿ ಸಮಾಜ ವಿಜ್ಞಾನದ 300 ಪ್ರಶ್ನೋತ್ತರಗಳನ್ನು ಕಳೆದ 3 ಸರಣಿಯಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ನಾವು 300ರಿಂದ 400ವರೆಗಿನ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ಇನ್ನೊಂದು 2-3 ದಿನಗಳ ಅವಧಿಯ ನಂತರ ಕೊನೆ ಕ್ಷಣದ ತಯಾರಿಯಾಗಿ ಶಿಶು ಮನೋವಿಜ್ಞಾನ ಹಾಗೂ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೇವಲ ಒಂದು 7-8 ನಿಮಿಷದಲ್ಲಿ 25ರಿಂದ 30 ಪ್ರಶ್ನೋತ್ತರಗಳನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಸಹಿತ ಮಾಡಲಿದ್ದೇವೆ. ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಕೋರುತ್ತಾ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋಣ. ನಿನ್ನೆ ಜಿಯೋಗ್ರಫಿಯ ಅನೇಕ ಪ್ರಶ್ನೆಗಳನ್ನು ನೋಡಿದ್ವಿ. ಭಾರತದ ಅರಣ್ಯಗಳು ಪಾಠದಿಂದ 301ನೇ ಪ್ರಶ್ನೆ, ಯಾವ ಅರಣ್ಯಗಳನ್ನು ಮಾನ್ಸೂನ್ ಕಾಡುಗಳು ಅಂತಲೂ ಕರೆಯುತ್ತಾರೆ? ಈ ಒಂದು ಪ್ರಶ್ನೆಗೆ ಉತ್ತರ, ಉಷ್ಣವಲಯದ ಎಲೆ ಉದುರುವ ಕಾಡುಗಳನ್ನು ಮಾನ್ಸೂನ್ ಕಾಡುಗಳು ಅಂತಲೂ ಕರೀತಾರೆ. ಒಟ್ಟು ಭಾರತದಲ್ಲಿ 6 ರೀತಿಯ ಕಾಡುಗಳನ್ನು ನಾವು ನೋಡಬಹುದು. ನಿತ್ಯ ಹರಿದ್ವರ್ಣ ಕಾಡು, ಉಷ್ಣವಲಯದ ಕಾಡು, ಮರುಭೂಮಿಯ ಸಸ್ಯವರ್ಗ, ಮ್ಯಾಂಗ್ರೋವ್, ಕುರುಚಲು ಸಸ್ಯವರ್ಗ. ಈ ಇಷ್ಟು ಸಸ್ಯವರ್ಗಗಳಲ್ಲಿ ಅತ್ಯಂತ ವಿಶಾಲವಾಗಿ ಹರಡಿರುವಂತಹ ಭಾರತದಲ್ಲಿ ಹರಡಿರುವಂತಹ ಕಾಡಿನ ವಿಧ ಯಾವುದು ಅಂತ ಕೇಳಿದರೆ ಅದು ಮಾನ್ಸೂನ್ ಕಾಡುಗಳು ಅಥವಾ ಉಷ್ಣವಲಯದ ಎಲೆ ಉದುರಿಸುವ ಕಾಡುಗಳು. ಚಳಿಗಾಲದ ಅವಧಿಯಲ್ಲಿ ಮರಗಳು ತೇವಾಂಶದ ಕೊರತೆಯಿಂದ ಎಲೆಗಳನ್ನು ಉದುರಿಸ್ತದೆ ಮತ್ತು ವಸಂತ ಋತು ಬೇಸಿಗೆ ಕಾಲದಲ್ಲಿ ಅದು ವಾಪಸ್ ಚಿಗುರಿ ಕಾಡುಗಳು ಸಜೀವವಾಗುವಂತೆ ತೋರುತ್ತದೆ. ಇನ್ನು 302ನೇ ಪ್ರಶ್ನೆ, ಭಾರತದ ಹಿಮಾಲಯ ಪರ್ವತ ಪ್ರದೇಶದಲ್ಲಿ ಯಾವ ವಿಧದ ಅರಣ್ಯವಿದೆ ಎಂದರೆ ಆಲ್ಪೈನ್ ಮಾದರಿಯ ಶಂಕುವಿನ ಆಕಾರದ ಅರಣ್ಯವನ್ನು ನಾವು ನೋಡ್ಬೋದು. ಇನ್ನು ನದಿ ಮುಖಜ ಭೂಮಿಗಳಲ್ಲಿ ಅಂದರೆ ಸಮುದ್ರದ ದಡಗಳಲ್ಲಿ, ನದಿ ಮುಖಜ ಭೂಮಿ ಅಂದರೆ ನದಿ ಸಮುದ್ರವನ್ನು ಸೇರುವಂತಹ ಜಾಗ, ಆ ಒಂದು ಪ್ರದೇಶದಲ್ಲಿ ಬಿಳಿಲುಗಳಿಂದ ಆಗಿರುವಂತಹ ಕಾಡುಗಳಿಗೆ ನಾವು ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಕರಿತೇವೆ. ಈ ಮ್ಯಾಂಗ್ರೋವ್ ಅರಣ್ಯಗಳ ವಿಶೇಷತೆ ಯಾವುದು ಅಂತ ಕೇಳ್ತಾರೆ, ಅದಕ್ಕೆ ನಾವು ಬಿಳಿಲುಗಳು ಅಂತ ಕರಿತೀವಿ. ಅಂದರೆ ಅದರ ಕಾಂಡಕ್ಕೆ ಇರುವಂತಹ ಬೇರುಗಳನ್ನು ಬಿಳಿಲುಗಳು ಅಂತ ಕರಿತೀವಿ. ಇನ್ನು ನಾಗಾರ್ಜುನ ಸಾಗರ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ ಅಂದರೆ ಅದು ತೆಲಂಗಾಣ ರಾಜ್ಯದಲ್ಲಿ ಕಂಡುಬರುತ್ತದೆ. ಇನ್ನು ಭಾರತದಲ್ಲಿ ಇರುವಂಥ ಒಟ್ಟು ಜೀವಿ ಸಂರಕ್ಷಣಾ ವಲಯಗಳು ಎಷ್ಟು ಅಂದರೆ ಅದು 18. ಇನ್ನು ಭಾರತದಲ್ಲಿರುವ ಒಟ್ಟು ವನ್ಯಜೀವಿ ಧಾಮಗಳು, ಸಂರಕ್ಷಿತ ವನ್ಯಜೀವಿ ಧಾಮಗಳ ಸಂಖ್ಯೆ 523. ನೆಕ್ಸ್ಟು 307ನೇ ಪ್ರಶ್ನೆ, ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಹೀಗೆಂದು ಕರೆಯುತ್ತಾರೆ? ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳು ಸೇರಿ ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂತಹ ಮುಖಜ ಭೂಮಿಯನ್ನು ಸೃಷ್ಟಿ ಮಾಡಿದೆ. ಅದನ್ನು ಸುಂದರ್ಬನ್ ಅರಣ್ಯ ಅಂತ ಕರೀತಾರೆ. ಸುಂದರ್ಬನ್ ಅರಣ್ಯ ಅಂತ ಹೆಸರು ಬರಲಿಕ್ಕೆ ಕಾರಣ ಅಲ್ಲಿ ಸುಂದರಿ ಅನ್ನುವಂಥ ಮರಗಳು ಬಹಳಷ್ಟು ಸಂಖ್ಯೆಯಲ್ಲಿ ಕಂಡುಬರುವುದರಿಂದ ಈ ಒಂದು ಗಂಗಾ ನದಿ ಮುಖಜ ಭೂಮಿಯ ಪ್ರದೇಶವನ್ನು ಸುಂದರ್ಬನ್ ಅರಣ್ಯ ಪ್ರದೇಶ ಅಂತ ಕರೀತಾರೆ. ಇದು ಭಾರತದ ಒಂದು ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಸುಂದರ್ಬನ್ ಅಂತ ಅರಣ್ಯ ಮುಖಜ ಭೂಮಿಯ ಕಾಡಿನ ಜೊತೆಗೆ ಅದು ಮೀನುಗಾರಿಕೆಗೂ ಹಾಗೂ ಹುಲಿಗಳ ಸಂರಕ್ಷಿತ ತಾಣವಾಗಿಯೂ ಬಹಳ ಪ್ರಸಿದ್ಧಿಯಾಗಿದೆ. ಇನ್ನು ಭಾರತದಲ್ಲಿ ಇರುವಂತಹ ನ್ಯಾಷನಲ್ ಪಾರ್ಕ್ ಬನ್ನೇರುಘಟ್ಟ, ಇದು ಯಾವ ರಾಜ್ಯದಲ್ಲಿದೆ? ಅದು ಕರ್ನಾಟಕ. ಒಟ್ಟು ಕರ್ನಾಟಕದಲ್ಲಿ 5 ನ್ಯಾಷನಲ್ ಪಾರ್ಕ್ಗಳು ಇದೆ. ರಾಷ್ಟ್ರೀಯ ಉದ್ಯಾನವನ ಬನ್ನೇರುಘಟ್ಟ,
ಬಂಡೀಪುರ, ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಅಣಶಿ, ಈ ಥರ ಒಟ್ಟು 5 ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದಲ್ಲಿದೆ. ಇನ್ನು ಸಿಂಧೂ ನದಿಯ ಉಗಮ ಸ್ಥಳ ಕೈಲಾಸ ಪರ್ವತ. ಇನ್ನು ಸುಂದರ್ಬನ್ ಎಂದು ಕರೆಯಲು ಕಾರಣ ಅಲ್ಲಿ ಸುಂದರಿ ಮರಗಳು ಬೆಳೆಯುವುದರಿಂದ ಆ ಒಂದು ಪ್ರದೇಶಕ್ಕೆ ಕಾಡಿಗೆ ಸುಂದರ್ಬನ್ ಅಂತ ಕರೀತಾರೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಅರಣ್ಯಗಳು ಅದು ಎಲೆ ಉದುರುವ ಮಾನ್ಸೂನ್ ಅರಣ್ಯಗಳು. ಇನ್ನು ಭಾರತದಲ್ಲಿ ಸ್ಥಾಪಿತವಾದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಉತ್ತರಾಂಚಲ ರಾಜ್ಯದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಇನ್ನು ಸಂಖ್ಯೆಗಳಿಗೆ ಬಂದರೆ ಭಾರತದಲ್ಲಿರುವ ಒಟ್ಟು ಜೂಗಳ ಸಂಖ್ಯೆ, ಪ್ರಾಣಿ ಸಂಗ್ರಹಾಲಯಗಳ ಸಂಖ್ಯೆ 275. ಇನ್ನು ಒಟ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ 99. ಇನ್ನು ಮ್ಯಾಂಗ್ರೋವ್ ಕಾಡುಗಳ ವಿಶೇಷತೆ ಬಿಳಿಲುಗಳು. ಇನ್ನು ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಅಂದರೆ ಅದು ಗೋದಾವರಿ ನದಿ. ಹಿರಾಕುಡ್ ಅಣೆಕಟ್ಟನ್ನು ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಗಂಗಾ ನದಿಗೆ ಸೇರುವ ಅತಿ ಉದ್ದವಾದಂತಹ ಗಂಗಾ ನದಿಯ ಉಪನದಿ ಅಂದರೆ ಅದು ಯಮುನಾ. ಕೋಸಿ ಯೋಜನೆ ಯಾವ ದೇಶಗಳ ಸಂಯುಕ್ತ ಯೋಜನೆ ಆಗಿದೆ ಅಂದರೆ ಅದು ಭಾರತ ಮತ್ತು ನೇಪಾಳ ದೇಶಗಳ ಒಂದು ಜಂಟಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಈ ಕೋಸಿ ಯೋಜನೆ ಭಾರತ ಮತ್ತು ನೇಪಾಳ ಎರಡೂ ದೇಶಗಳು ಇದರ ಒಂದು ಪ್ರಯೋಜನವನ್ನು, ಅದು ವಿದ್ಯುತ್ ಶಕ್ತಿ ಇರಬಹುದು ಇಲ್ಲ ನೀರಾವರಿಯ ಪ್ರಯೋಜನ ಇರಬಹುದು, ಎರಡೂ ಪ್ರಯೋಜನಗಳನ್ನು ಎರಡೂ ದೇಶಗಳು ಪಡೆಯುವುದರಿಂದ ಇದೊಂದು ಅಂತಾರಾಷ್ಟ್ರೀಯ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಇನ್ನು ಬಂಗಾಳದ ಅತ್ಯಂತ ದುಃಖದ ನದಿ ಎಂದು ಹೆಸರಾಗಿರುವಂತಹ ನದಿ ದಾಮೋದರ್ ನದಿ. ದಾಮೋದರ್ ನದಿ ಪಶ್ಚಿಮ ಬಂಗಾಳದ ದುಃಖದ ನದಿಯಾಗಿದೆ. ಇನ್ನು ಹನುಮಾನ್ ನಗರ್ ಬಳಿ ಇರುವ ಯಾವ ನದಿಗೆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ ಅಂದರೆ ಅದು ಕೋಸಿ ನದಿಯ ಅಣೆಕಟ್ಟಿನ ಹೆಸರು. ಇನ್ನು ನಮ್ಮ ರಾಜ್ಯದ ಅತಿದೊಡ್ಡ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದಂದ್ರೆ ಅದು ಕೃಷ್ಣಾ ಮೇಲ್ದಂಡೆ ಯೋಜನೆ. ಇನ್ನು ಕಾವೇರಿ ನದಿ ಉಗಮಗೊಳ್ಳುವ ಸ್ಥಳ ತಲಕಾವೇರಿ. ರಿಹಾಂದ್ ಯೋಜನೆಯಿಂದ ನಿರ್ಮಾಣವಾಗಿರುವ ಜಲಾಶಯದ ಅಣೆಕಟ್ಟು ಕಟ್ಟಿ ಆ ನೀರನ್ನು ನಿಲ್ಲಿಸಿರುವಂತಹ ಜಲಾಶಯದ ಹೆಸರು ಗೋವಿಂದ ವಲ್ಲಭ ಪಂತ ಸಾಗರ. ಇನ್ನು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅದು ದಾಮೋದರ್ ವ್ಯಾಲಿ ಕಾರ್ಪೊರೇಷನ್. ದಾಮೋದರ್ ನದಿ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ. ಇನ್ನು ಹನುಮಾನ್ ನಗರದಲ್ಲಿ ಅಂತಾರಾಷ್ಟ್ರೀಯ ವಿವಿಧೋದ್ದೇಶ ನದಿಗೆ ಕೋಸಿ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಇನ್ನು ವ್ಯವಸಾಯದ ಭೂಮಿಗೆ ಕೃತಕವಾಗಿ ಕಾಲುವೆ, ಬಾವಿ ಅಥವಾ ಕೆರೆಗಳಿಂದ ನೀರನ್ನು ಸರಬರಾಜು ಮಾಡುವುದಕ್ಕೆ ನಾವು ಇರಿಗೇಷನ್, ನೀರಾವರಿ ಅಂತ ಕರಿತೇವೆ. ಇನ್ನು ಹಿಮಾಚಲ್ ಪ್ರದೇಶದಲ್ಲಿ ಬಾಕ್ರಾ ನಂಗಲ್ ಯೋಜನೆಯನ್ನು ಸಟ್ಲೇಜ್ ನದಿಗೆ ನಿರ್ಮಿಸಲಾಗಿದೆ. ಈ ಸಟ್ಲೇಜ್ ಸಿಂಧೂ ನದಿಯ ಉಪನದಿ ಆಗಿದೆ. ಈ ಎರಡು ಪ್ರದೇಶದಲ್ಲಿ ಬಾಕ್ರಾ ಮತ್ತು ನಂಗಲ್ ಈ ಎರಡು ಪ್ರದೇಶದಲ್ಲಿ ಸಟ್ಲೇಜ್ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ. ಆ ಒಂದು ಬಾಕ್ರಾದಲ್ಲಿ ಕಟ್ಟಿರುವಂಥ ಅಣೆಕಟ್ಟು ಏಷ್ಯಾದಲ್ಲಿಯೇ ಅತ್ಯಂತ ಎತ್ತರವಾದ ಅಣೆಕಟ್ಟು. ಇದಕ್ಕೆ ಇನ್ನೊಂದು ಶಬ್ದದಿಂದಲೂ ಕರೀತಾರೆ ನೇರ ಗುರುತ್ವವುಳ್ಳ ಅಣೆಕಟ್ಟು. ನೇರ ಗುರುತ್ವ ಇರುವ ಅಣೆಕಟ್ಟು ಯಾವುದು ಅಂದರೆ ಅದು ಬಾಕ್ರಾ ಅಣೆಕಟ್ಟು. ಇನ್ನು ಜೊತೆಗೆ ಭಾರತದಲ್ಲಿ ಅತ್ಯಂತ ಉದ್ದವಾದ ಅಣೆಕಟ್ಟು, ಎತ್ತರ ಬೈ ಹೈಟ್ ಬಾಕ್ರಾ ಆದರೆ ಅತ್ಯಂತ ಉದ್ದವಾದ ಅಣೆಕಟ್ಟು ಹಿರಾಕುಡ್ ಅಣೆಕಟ್ಟು. ಇನ್ನು ತುಂಗಭದ್ರಾ ಯೋಜನೆ ಕರ್ನಾಟಕ ಸರ್ಕಾರ ಆಂಧ್ರ ಪ್ರದೇಶದ ರಾಜ್ಯದೊಂದಿಗೆ ಸೇರಿ ಮಾಡಿದಂತಹ ಒಂದು ಜಂಟಿ ಯೋಜನೆ ಆಗಿದೆ. ಇನ್ನು ತುಂಗಭದ್ರಾ ನದಿಗೆ ಹೊಸಪೇಟೆಯ ಬಳಿ ಮಲ್ಲಾಪುರಂನಲ್ಲಿ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಪಂಪಸಾಗರ ಅನ್ನುವುದು ಇದು ತುಂಗಭದ್ರಾ ಜಲಾಶಯಕ್ಕೆ ಇಟ್ಟಿರುವಂತಹ ಹೆಸರು. ತುಂಗಭದ್ರಾ ಜಲಾಶಯದ ಹೆಸರನ್ನು ನಾವು ಪಂಪಸಾಗರ ಅಂತ ಇಟ್ಟಿದ್ದೇವೆ. ಇನ್ನು ಬಿಜಾಪುರ ಜಿಲ್ಲೆಯ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದಂತಹ ಅಣೆಕಟ್ಟಿಗೆ ನಾವು ಆಲ್ಮಟ್ಟಿ ಜಲಾಶಯ ಅಣೆಕಟ್ಟು ಅಂತ ಕರಿತೀವಿ. ಇದಕ್ಕೆ ನಾವು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಹೆಸರನ್ನು
ಇಟ್ಟಿದ್ದೇವೆ. ಆಲ್ಮಟ್ಟಿ ಅಣೆಕಟ್ಟಿನ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ. ತೆಲಂಗಾಣ ರಾಜ್ಯದ ನಾಗಾರ್ಜುನಕೊಂಡ ಗ್ರಾಮದ ಬಳಿ ಕೃಷ್ಣಾ ನದಿಗೆ ನಿರ್ಮಿಸಿರುವ ಯೋಜನೆಗೆ ನಾವು ನಾಗಾರ್ಜುನ ಸಾಗರ ಅಂತ ಹೆಸರನ್ನು ಇಟ್ಟಿದ್ದೇವೆ. ಇನ್ನು ಭಾರತ ನೇಪಾಳ ಸೇರಿ ಮಾಡಿದಂತಹ ಒಂದು ಯೋಜನೆ ಈಗಾಗಲೇ ಚರ್ಚೆ ಮಾಡಿದ ಹಾಗೆ ಕೋಸಿ ಯೋಜನೆ. ನಾರಾಯಣಪುರದ ಬಳಿ ಕೃಷ್ಣಾ ನದಿಗೆ ನಿರ್ಮಿಸಿರುವ ಜಲಾಶಯಕ್ಕೆ ನಾವು ಬಸವಸಾಗರ ಅಂತ ಕರಿತೇವೆ. ಗೋವಿಂದ ಸಾಗರ ಎನ್ನುವುದು ಇದು ಬಾಕ್ರಾನಂಗಲ್ ಜಲಾಶಯಕ್ಕೆ ಇಟ್ಟಿರುವಂತಹ ಹೆಸರು. ಇಲ್ಲಿ ಪಂಪಸಾಗರ, ಗೋವಿಂದ ಸಾಗರ ಈ ಥರ ಏನು ಜಲಾಶಯಕ್ಕೆ ಹೆಸರನ್ನಿಟ್ಟಿದ್ದಾರೆ, ಈ ಥರದ ಪ್ರಶ್ನೆಗಳನ್ನು ಸಹಿತ ಪರೀಕ್ಷೆಯಲ್ಲಿ ಈ ಹಿಂದೆ ಕೇಳಿದ್ದಾರೆ. ಇನ್ನು ಉತ್ತರ ಭಾರತದ ನದಿಗಳನ್ನು ಹಿಮಾಲಯದ ನದಿಗಳು, ಜೀವ ನದಿಗಳು ಅಂತ ಕರೀತಾರೆ. ಯಾಕೆಂದರೆ ಅದು ವರ್ಷ ಪೂರ್ತಿ ಹರಿಯುವುದರಿಂದ ಮಳೆಗಾಲದಲ್ಲಿ ಮಳೆ ನೀರಿನಿಂದ ನದಿಗಳು ತುಂಬಿ ಹರಿದರೆ ಚಳಿಗಾಲ ಮತ್ತು ಬೇಸಿಗೆ ಕಾಲದಲ್ಲಿ ಹಿಮ ಕರಗುವುದರಿಂದ ನದಿಗಳು ಸಂಪೂರ್ಣವಾಗಿ ಬತ್ತಿ ಹೋಗುವುದಿಲ್ಲ. ಉತ್ತರ ಭಾರತದ ನದಿಗಳನ್ನು ಜೀವ ನದಿಗಳು ಅಥವಾ ಹಿಮಾಲಯದ ನದಿಗಳು ಅಂತ ಕರಿತೇವೆ. ಇನ್ನು ಗಂಗಾ ನದಿಯ ಉಗಮ ಸ್ಥಳ ಗಂಗೋತ್ರಿ, ಗೋದಾವರಿ ನದಿಯ ಉಗಮ ಸ್ಥಳ ತ್ರಯಂಬಕಂ. ಜೊತೆಗೆ ಬ್ರಹ್ಮಪುತ್ರ ನದಿಯು ಮಾನಸ ಸರೋವರದ ಸಮೀಪ ಚಮ್ಯಾಂಗ್ಡಂಗ್ ಅನ್ನುವಲ್ಲಿ ಉಗಮಗೊಳ್ಳುತ್ತದೆ. ಕೃಷ್ಣಾ ನದಿಯ ಉಗಮ ಸ್ಥಳ ಮಹಾಬಲೇಶ್ವರ. ಮಹಾನದಿಯು ಸಿವಾಯ ಶ್ರೇಣಿಯಲ್ಲಿ ಉಗಮಗೊಳ್ಳುತ್ತದೆ. ಇದಿಷ್ಟು ಭಾರತದ ಪ್ರಮುಖ ನದಿಗಳು ಮತ್ತು ಅವುಗಳು ಉಗಮಗೊಳ್ಳುವ ಸ್ಥಳಗಳು. ಇದನ್ನು ಹೊಂದಿಸಿ ಬರೆಯರಿಗೆ ಹೆಚ್ಚಾಗಿ ಪರೀಕ್ಷೆಯಲ್ಲಿ ಕೇಳ್ತಾರೆ. ಇನ್ನು ನರ್ಮದಾ ನದಿ ಉಗಮಗೊಳ್ಳುವ ಸ್ಥಳ ಅಮರಕಂಟಕ. ತಾಪಿ ನದಿ ಅಥವಾ ತಪತಿ ನದಿ ಉಗಮಗೊಳ್ಳುವ ಸ್ಥಳ ಮುಲ್ತಾಯಿ. ನರ್ಮದಾ ಮತ್ತು ತಪತಿ ಈ ಎರಡು ನದಿಗಳು ಬಹಳ ವಿಶೇಷವಾದ ನದಿಗಳು. ಯಾಕೆ ಅಂದರೆ ಈ ಎರಡು ಮುಖ್ಯವಾದಂತಹ ನದಿಗಳು ಪಶ್ಚಿಮ ಮುಖವಾಗಿ ಹರಿದು ಅದು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಭಾರತದ ಬಹುತೇಕ ಎಲ್ಲ ದೊಡ್ಡ ನದಿಗಳು ಯಾವ ಕಡೆ ಪೂರ್ವಾಭಿಮುಖವಾಗಿ ಹರಿಯುತ್ತದೆ. ಅದು ಯಾವುದು ಮಹಾನದಿ ಇರ್ಬೋದು, ಗೋದಾವರಿ ಇರ್ಬೋದು, ಗಂಗಾ ನದಿ, ಕಾವೇರಿ, ಕೃಷ್ಣ ಎಲ್ಲ ನದಿಗಳು ಸಹಿತ ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಯಾಕೆಂದರೆ ಭಾರತದ ಭೂಭಾಗ ಪೂರ್ವಕ್ಕೆ ಇಳಿಜಾರಾಗಿರುವುದರಿಂದ ಎಲ್ಲ ನದಿಗಳು ಪೂರ್ವ ದಿಕ್ಕಿಗೆ ಹೋಗಿ ಸೇರ್ತದೆ. ಆದರೆ ನರ್ಮದಾ ಮತ್ತು ತಪತಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ಅತಿ ದೊಡ್ಡ ನದಿಗಳು. ಇನ್ನು ದಕ್ಷಿಣ ಭಾರತದ ನದಿಗಳನ್ನು ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಅಂತ ಕರೀತಾರೆ. ಇನ್ನು ಕೃಷ್ಣಾ ನದಿಗೆ ಮುದ್ದೇಬಿಹಾಳ ತಾಲೂಕಿನ ಸಿದ್ದಾಪುರ ಬಳಿ ನಾರಾಯಣಪುರ ಎನ್ನುವಲ್ಲಿ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಇದಿಷ್ಟು ಭಾರತದ ಜಲಸಂಪನ್ಮೂಲ ಪಾಠಕ್ಕೆ ಸಂಬಂಧಿಸಿದಂತಹ ಅತಿ ಮುಖ್ಯವಾದ ಪ್ರಶ್ನೆಗಳು. ಇನ್ನು ಭಾರತದ ಭೂ ಬಳಕೆಗೆ ಸಂಬಂಧಿಸಿದಂತೆ ಸಾಗುವಳಿಗೆ ಬಳಕೆಯಾಗದ ಭೂಮಿಯನ್ನು ಪಾಳು ಬಿದ್ದ ಭೂಮಿ ಅಂತ ಕರಿತೇವೆ. ಪಾಳು ಬಿದ್ದ ಭೂಮಿ. ಇನ್ನು ಭಾರತದ ಅತ್ಯಂತ ಪ್ರಮುಖವಾದ ಮಿಶ್ರಲೋಹ ಅಂದರೆ ನಾವು ಮ್ಯಾಂಗನೀಸನ್ನು ಉಪಯೋಗ ಮಾಡ್ತೇವೆ. ಇನ್ನು ಬೆಳೆ ಮತ್ತು ಪಶುಪಾಲನೆಗಳೆರಡನ್ನೂ ಒಳಗೊಂಡ ಕೃಷಿ ಪದ್ಧತಿಗೆ ಮಿಶ್ರ ಬೇಸಾಯ ಅಂದರೆ ಬೆಳೆ ಬೆಳೆಯುವುದರ ಜೊತೆಗೆ ಹೈನುಗಾರಿಕೆ, ಕೋಳಿ ಸಾಕಣೆ, ಜೇನು ಸಾಕಣೆ, ರೇಷ್ಮೆ ಸಾಕಣೆ ಈ ಥರ ಬೇರೆ ಬೇರೆ ಕೃಷಿಯ ಉಪವೃತ್ತಿಗಳನ್ನು ಮಾಡುವ ಕೃಷಿ ಪದ್ಧತಿಗೆ ಮಿಶ್ರ ಬೇಸಾಯ ಅಂತ ಕರಿತೇವೆ. ಇನ್ನು ಹಿಂಗಾರು ಮತ್ತು ಮುಂಗಾರು ಬೆಳೆ ಬೆಳೆಯುವ ಅವಧಿಗಳ ನಡುವಿನ ಅವಧಿಯಲ್ಲಿ ಬೆಳೆಯುವ ಬೆಳೆಗಳಿಗೆ ಜೈಡ್ ಬೇಸಾಯ ಅಂತ ಕರೀತಾರೆ. ಒಟ್ಟು 3 ರೀತಿಯ ನಾವು ಬೇಸಾಯದ ವಿಧಗಳನ್ನು ನೋಡ್ಬೋದು. ಅದರಲ್ಲಿ ಬೇಸಿಗೆ ಕಾಲದ ಬೇಸಾಯ ತರಕಾರಿ, ಹಣ್ಣು, ಹಂಪಲು, ಎಣ್ಣೆಕಾಳುಗಳನ್ನು ಹೆಚ್ಚಾಗಿ ಈ ಒಂದು ಬೇಸಿಗೆ ಜೇಡ್ ಬೇಸಾಯದಲ್ಲಿ ನಾವು ಬೆಳಿತೇವೆ. ಇನ್ನು ಮುಂಗಾರಿನಲ್ಲಿ ಬೆಳೆಯುವ ಬೆಳೆಗಳಿಗೆ ನಾವು ಖಾರೀಫ್ ಬೆಳೆ ಅಂತ ಕರಿತೇವೆ. ಅದಕ್ಕೆ ನಾವು ಖಾರೀಫ್ ಬೆಳೆ, ಇದು ಮುಂಗಾರಿನ ಬೆಳೆ. ಹಾಗೆ ಚಳಿಗಾಲದ ಬೆಳೆಗೆ ನಾವು ರಬಿ ಬೇಸಾಯ ಅಂತ ಕರಿತೇವೆ. ರಬಿ ಬೇಸಾಯದಲ್ಲಿ ಬೆಳೆಯುವಂತಹ ಅತಿ ಮುಖ್ಯ ಆಹಾರ ಬೆಳೆ ಎಂದರೆ ಅದು ಗೋಧಿ. ಭತ್ತವನ್ನು ಖಾರೀಫ್ನಲ್ಲಿ ಬೆಳೆದರೆ ಉತ್ತರ ಭಾರತದ ಪ್ರದೇಶದಲ್ಲಿ ಗೋಧಿಯನ್ನು ರಬಿ
ಬೆಳೀತಾರೆ. ಹಾಗೆ ಈ ಎರಡರ ನಂತರದ ಬರುವಂತಹ ಯಾವುದು ಬೇಸಿಗೆ ಕಾಲದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಜೇಡ್ ಬೇಸಾಯ ಅಂತ ಕರೀತಾರೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಭತ್ತವನ್ನು ಉತ್ಪಾದಿಸುವ ರಾಜ್ಯ ಅದು ಪಶ್ಚಿಮ ಬಂಗಾಳ. ಇನ್ನು ಭೂಮಿಯನ್ನು ವಿವಿಧ ಉದ್ದೇಶಗಳಿಗೆ ಬಳಸುವುದಕ್ಕೆ ನಾವು ಭೂಬಳಕೆ ಅಂತ ಕರಿತೇವೆ. ಅದು ಕೃಷಿ ಭೂಮಿ ಆಗಿರ್ಬೋದು, ಇಲ್ಲ ಅರಣ್ಯ ಪ್ರದೇಶ ಇರ್ಬೋದು, ಇಲ್ಲಾಂದರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿ ಇರ್ಬೋದು, ಇಲ್ಲವ ಪಾಳು ಬಿದ್ದ ಭೂಮಿ ಇರ್ಬೋದು. ಈ ಥರ ಭೂಮಿಯನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಬಳಸುವುದಕ್ಕೆ ನಾವು ಭೂಬಳಕೆ ಅಂತ ಕರಿತೇವೆ. ಇನ್ನು ಒಂದೇ ವ್ಯವಸಾಯ ಭೂಮಿಯಲ್ಲಿ ಏಕಕಾಲಕ್ಕೆ 2-3 ಬೆಳೆಗಳನ್ನು ಬೆಳೆಯುವುದಕ್ಕೆ ನಾವು ಸಾಂದ್ರ ಬೇಸಾಯ, ಇನ್ಸೆಂಟಿವ್ ಫಾರ್ಮಿಂಗ್ ಅಂತ ಕರಿತೇವೆ. ಸಾಂದ್ರ ಬೇಸಾಯ ಅಂದರೆ ಒಂದೇ ವ್ಯವಸಾಯದ ಭೂಮಿಯಲ್ಲಿ ಒಂದೇ ಅವಧಿಯಲ್ಲಿ ಏಕಕಾಲಕ್ಕೆ ಒಂದೇ ಸಮಯಕ್ಕೆ 2-3 ಬೆಳೆಗಳನ್ನು ಬೆಳಿತೇವೆ. ಅದಕ್ಕೆ ನಾವು ಸಾಂದ್ರ ಬೇಸಾಯ ಅಂತ ಕರಿತೇವೆ. ಇನ್ನು ರೈತರು ತಮ್ಮ ಕುಟುಂಬದ ಬಳಕೆಗಾಗಿ ಬೆಳೆ ಬೆಳೆಯುವುದಕ್ಕೆ ವ್ಯಾಪಾರದ ಉದ್ದೇಶದಿಂದ ಅಲ್ಲ, ಕೇವಲ ತಮ್ಮ ಕುಟುಂಬದ ಬಳಕೆಗಾಗಿ ಏನಾದರೂ ಬೇಸಾಯ ಮಾಡಿದರೆ ಅದಕ್ಕೆ ಜೀವನಾಧಾರ ಬೇಸಾಯ ಅಂತ ಕರಿತೇವೆ. ಒಂದು ವೇಳೆ ಅದನ್ನು ವ್ಯಾಪಾರ ಉದ್ದೇಶದಿಂದ ಬೆಳೆದ್ರೆ ಅದಕ್ಕೆ ನಾವು ವಾಣಿಜ್ಯ ಬೇಸಾಯ ಅಂತ ಕರಿತೇವೆ. ಉದಾಹರಣೆಗೆ ಅಕ್ಕಿ, ಜೋಳ, ರಾಗಿಯನ್ನು ಒಬ್ಬ ರೈತ ತನ್ನ ಮನೆಗೆ ಬಳಕೆಗಾಗಿ ಬೆಳೆದ್ರೆ ಅದು ಜೀವನಾಧಾರ ಬೇಸಾಯ. ಇದರಲ್ಲಿ 2 ವಿಧ, ಒಂದು ಸ್ಥಳಾಂತರ ಬೇಸಾಯ, ಇನ್ನೊಂದು ಸ್ಥಿರ ಬೇಸಾಯ. ಜೊತೆಗೆ 358ನೇ ಪ್ರಶ್ನೆ, ವಾಣಿಜ್ಯ ಬೆಳೆ ಬೇಸಾಯದ ಬೆಳೆಗಳು ಪ್ರಮುಖವಾಗಿ ಯಾವ್ಯಾವುದನ್ನು ನಮ್ಮ ದೇಶದಲ್ಲಿ ಬೆಳೀತಾರೆ ಅಂದರೆ ಹೊಗೆಸೊಪ್ಪು, ಕಬ್ಬು, ಹತ್ತಿ ಇವು ಪ್ರಮುಖ ವಾಣಿಜ್ಯ ಬೇಸಾಯದ ಬೆಳೆಗಳು. ಇನ್ನು ನೆಡುತೋಪು ಬೆಳೆಗಳು ಯಾವುದಂದರೆ ರಬ್ಬರ್, ತೆಂಗು, ಅಡಿಕೆ. ಜೊತೆಗೆ ಆಹಾರ ಬೆಳೆಗಳು ಪ್ರಮುಖವಾಗಿ ಯಾವುದು ಅಂತ ನೋಡಿದರೆ ಭತ್ತ, ಗೋಧಿ, ಜೋಳ, ರಾಗಿ. ಇನ್ನು ಇದರ ಜೊತೆಗೆ ನಾರಿನ ಬೆಳೆಗಳು ಹತ್ತಿ ಮತ್ತು ಸೆಣಬು. ಪಾನೀಯ ಬೆಳೆಗಳು ಅಂದರೆ ಚಹಾ ಮತ್ತು ಕಾಫಿ. ಇನ್ನು ಕಾಗದ ಕೈಗಾರಿಕೆಯ ಅತಿ ಮುಖ್ಯ ಕಚ್ಚಾ ವಸ್ತುವಾಗಿ ಬಳಸುವಂತಹ ಪದಾರ್ಥ ಯಾವುದಂದ್ರೆ ಅದು ಕಬ್ಬಿನ ಜಲ್ಲೆ, ಕಬ್ಬಿನ ಸಿಪ್ಪೆ. ಇನ್ನು ಪ್ರಪಂಚದಲ್ಲಿ ಅತಿ ಮುಖ್ಯವಾದಂತಹ ಪಾನೀಯ ಅಂದರೆ ಅದು ಚಹಾ. ಪಂಜಾಬನ್ನು ನಾವು ಗೋಧಿಯ ಕಣಜ ಅಂತ ಕರಿತೇವೆ. ಪಂಜಾಬ್ ರಾಜ್ಯವನ್ನು ನಾವು ಗೋಧಿಯ ಕಣಜ ಅಂತ ಕರಿತೇವೆ. ಗೋಧಿಯ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವಂತಹ ರಾಜ್ಯ ಉತ್ತರ ಪ್ರದೇಶ. ಯಾಕೆಂದರೆ ವಿಸ್ತಾರದಲ್ಲಿ ದೊಡ್ಡದಾಗಿದ್ದರಿಂದ ಅಲ್ಲಿ ಜಾಸ್ತಿ ಗೋಧಿಯನ್ನು ಬೆಳೀತಾರೆ. ಆದರೆ ಪಂಜಾಬನ್ನು ನಾವು ಗೋಧಿಯ ಕಣಜ ಅಂತ ಕರಿತೇವೆ. ಉತ್ಪಾದನೆ ಅಂತ ಬರೆದ್ರೆ ಉತ್ತರ ಪ್ರದೇಶ ಉತ್ತರ, ಅದೇ ಪಂಜಾಬಿನ ಕಣಜ ಅಂತ ಕೇಳಿದರೆ, ಗೋಧಿಯ ಕಣಜ ಅಂತ ಕೇಳಿದರೆ ಅದು ಪಂಜಾಬ್. ಇನ್ನು ರಾಷ್ಟ್ರೀಯ ಯೋಜನೆ ಪ್ರಕಾರ ಒಂದು ದೇಶದಲ್ಲಿ ಆ ಒಂದು ಭೂಭಾಗಕ್ಕೆ ಸಂಬಂಧಪಟ್ಟಂತೆ ಅರಣ್ಯಗಳ ಪ್ರತಿಶತ ನೋಡಿದರೆ 33% ಅರಣ್ಯ ಇರಬೇಕು. 3ರಲ್ಲಿ 1 ಭಾಗ, 33% ಭಾಗ ಅರಣ್ಯವನ್ನು ಆ ಒಂದು ದೇಶ ಹೊಂದಿರಬೇಕು. ನೆಕ್ಸ್ಟ್ 364ನೇ ಪ್ರಶ್ನೆ, ವಾಣಿಜ್ಯ ಮಾದರಿಯ ಪುಷ್ಪ ಕೃಷಿ ಅಥವಾ ಬೇಸಾಯವನ್ನು ಫ್ಲೋರಿಕಲ್ಚರ್ ಅಂತ ಕರೀತಾರೆ. ಪುಷ್ಪ ಬೇಸಾಯ ಅಥವಾ ಇಂಗ್ಲೀಷ್ನಲ್ಲಿ ಫ್ಲೋರಿಕಲ್ಚರ್. ವಾಣಿಜ್ಯ ಮಾದರಿಯ ಬೇಸಾಯ ಅಂದರೆ ಅದು ಲಿಲ್ಲಿ, ಆರ್ಕಿಡ್, ಸಂಪಿಗೆ, ಸುಗಂಧರಾಜ ಈ ಥರ ಏನು ಅಲಂಕಾರಿಕ ಹೂವುಗಳನ್ನು ನಾವು ಬೆಳಿತೇವೆ, ಜರ್ಬೆರ ಈ ಥರದ ಹೂವುಗಳಿದೆ, ಅದನ್ನು ವಾಣಿಜ್ಯ ಮಾದರಿಯ ಪುಷ್ಪಗಳು ಅಂತ ಕರಿತೇವೆ. ಮಾರಾಟ ಮಾಡುವ ದೃಷ್ಟಿಯಿಂದ ರೈತರು ಅದನ್ನು ಬೆಳೀತಾರೆ, ಅದಕ್ಕೆ ಫ್ಲೋರಿಕಲ್ಚರ್ ಅಂತ ಕರೀತಾರೆ. ಇನ್ನು ಹಸಿರು ಕ್ರಾಂತಿ ಎನ್ನುವುದು ಆಹಾರ ಧಾನ್ಯಗಳ ಉತ್ಪಾದನೆಗೆ ಸಂಬಂಧಪಟ್ಟರೆ, ಹಳದಿ ಕ್ರಾಂತಿ ಅನ್ನುವುದು ತೈಲ ಬೀಜಗಳ ಉತ್ಪಾದನೆಯ ಕ್ರಾಂತಿಗೆ ಸಂಬಂಧಪಟ್ಟಿದೆ. ಹಸಿರು ಕ್ರಾಂತಿ ಎನ್ನುವುದು ಭಾರತದ ಒಂದು ಆಹಾರ ಕ್ಷೇತ್ರದಲ್ಲಿ ಆದಂತಹ ಗಣನೀಯ ಬದಲಾವಣೆಯನ್ನು ಸೂಚಿಸ್ತದೆ. ಡಾಕ್ಟರ್ MS ಸ್ವಾಮಿನಾಥನ್ ಅವರು ಭಾರತೀಯ ಹಸಿರು ಕ್ರಾಂತಿಯ ಪಿತಾಮಹರು. ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಇಡೀ ವಿಶ್ವದ ಹಸಿರು ಕ್ರಾಂತಿಯ ಪಿತಾಮಹ. ಇನ್ನು ಭಾರತದ ಪ್ರಮುಖ ನಾರಿನ ಬೆಳೆಗಳು ಒಂದು ಹತ್ತಿ, ಕಾಟನ್ ಮತ್ತು
ಸೆಣಬು. ಈ ಎರಡನ್ನು ನಾವು ನಾರಿನ ಬೆಳೆ ಅಂತ ಹೆಸರಿಸ್ತೇವೆ. ಇನ್ನು ಅಲ್ಯೂಮಿನಿಯಂನ ಪ್ರಮುಖ ಕಚ್ಚಾ ಪದಾರ್ಥ ಯಾವುದು ಅಂದರೆ ಬಾಕ್ಸೈಟ್. ಬಾಕ್ಸೈಟ್ ಅದಿರು. ಅದನ್ನು ಸ್ವಚ್ಛ ಮಾಡಿದಾಗ ಸಿಗುವಂತಹ ಲೋಹ ಅಲ್ಯೂಮಿನಿಯಂ. ಅಲ್ಯೂಮಿನಿಯಮನ್ನು ನಾವು 20ನೇ ಶತಮಾನದ ಅದ್ಭುತ ಲೋಹ ಅಂತ ಕರಿತೇವೆ. 20ನೇ ಶತಮಾನದ ಅದ್ಭುತ ಲೋಹ. ಯಾಕೆಂದರೆ ಮನೆ ಬಳಕೆಯ ಪಾತ್ರೆಯ ವಸ್ತುವಿನಿಂದ ಹಿಡಿದು ವಿಮಾನ, ರಾಕೆಟ್, ಸೈನ್ಸ್ವರೆಗೆ ಎಲ್ಲ ಕ್ಷೇತ್ರದಲ್ಲಿಯೂ ಸಹಿತ ಬೇಕಾಗುವಂತಹ ಒಂದು ಪ್ರಮುಖ ಲೋಹ ಅಂದರೆ ಅದು ಅಲ್ಯೂಮಿನಿಯಂ. ಇನ್ನು ಭಾರತದ ಅತ್ಯಂತ ಪ್ರಮುಖವಾದಂತಹ ಅಲೋಹ ಖನಿಜ ಅಂದರೆ ಅದು ಅಬ್ರಕ. ವಿದ್ಯುತ್ತಿನ ಉಪಕರಣಗಳ ತಯಾರಿಕೆಯಲ್ಲಿ ಭಾಳಷ್ಟು ಕಡೆ ಈ ಒಂದು ಅಬ್ರಕವನ್ನು ಬಳಸ್ತವೆ. ಇದಕ್ಕೆ ಕಾಗೆ ಬಂಗಾರ ಅಂತಲೂ ಕರೀತಾರೆ. ಇಡೀ ವಿಶ್ವದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಇದರ ಒಂದು ನಿಕ್ಷೇಪವನ್ನು ನಾವು ನೋಡ್ಬೋದು. ಇನ್ನು ಸಸ್ಯಾವಶೇಷ ಇಂಧನ ಅಂತ ನಾವು ಕಲ್ಲಿದ್ದಲನ್ನು ಕರಿತೇವೆ. ಕಲ್ಲಿದ್ದಲು ಸಸ್ಯಾವಶೇಷ. ಬಹಳಷ್ಟು ಕೋಟ್ಯಾಂತರ ವರ್ಷಗಳ ಹಿಂದೆ ಭೂಮಿಯ ಮೇಲೆ ಇರುವಂತಹ ಕಾಡು ಭೂಮಿಯ ಅಡಿಯಲ್ಲಿ ಹೋಗಿ ಯಾವುದೇ ಆಮ್ಲಜನಕದ ಸಂಪರ್ಕ ಸಿಗದೆ ಉಷ್ಣ ಮತ್ತು ಒತ್ತಡದ ಕಾರಣದಿಂದಾಗಿ ಆ ಒಂದು ಕಾಡು ಕಲ್ಲಿದ್ದಲಾಗಿ ಬದಲಾವಣೆ ಹೊಂದುತ್ತದೆ. ಈ ಒಂದು ಕಲ್ಲಿದ್ದಲು ಸಸ್ಯಾವಶೇಷ ಇಂಧನವಾಗಿದೆ. ಇನ್ನು ಶಿವನಸಮುದ್ರ ಜಲವಿದ್ಯುತ್ ಕೇಂದ್ರ ಕರ್ನಾಟಕದ ರಾಜ್ಯದಲ್ಲಿದ್ದು ಇಡೀ ಏಷ್ಯಾ ಖಂಡದಲ್ಲಿಯೇ ಮೊಟ್ಟ ಮೊದಲ ಜಲವಿದ್ಯುತ್ ಉತ್ಪಾದನೆ ಆದಂತಹ ಒಂದು ಯೋಜನೆಯಾಗಿದೆ. ಇನ್ನು ಭಾರತದಲ್ಲಿ ಯಾವ ರಾಜ್ಯಗಳು ಅತಿ ಹೆಚ್ಚು ಕಬ್ಬಿಣದ ಅದಿರಿನ ನಿಕ್ಷೇಪವನ್ನು ಹೊಂದಿದೆ ಅಂದರೆ ಒಡಿಶಾ ಮತ್ತು ಕರ್ನಾಟಕ. ಬಾಕ್ಸೈಟ್ ಅದಿರಿನಿಂದ ಯಾವ ಲೋಹವನ್ನು ಹೊರತೆಗಿತೇವೆ ಅಂದರೆ ಅದು ಅಲ್ಯೂಮಿನಿಯಂ. ಅಬ್ರಕವನ್ನು ನಾವು ಕಾಗೆ ಬಂಗಾರ ಅಂತ ಕರಿತೇವೆ. ಇದೊಂದು ಪ್ರಮುಖ ಅಲೋಹವಾಗಿದೆ. ಇನ್ನು 20ನೇ ಶತಮಾನದ ಅತ್ಯದ್ಭುತ ಲೋಹ ಅಂತ ನಾವು ಅಲ್ಯೂಮಿನಿಯಮನ್ನು ಕರಿತೇವೆ. ಇನ್ನು ಅಬ್ರಕದ ಉತ್ಪಾದನೆಯಲ್ಲಿ ಭಾರತ ಪ್ರಪಂಚದಲ್ಲಿಯೇ ಮೊದಲ ಸ್ಥಾನವನ್ನು ಪಡೆದಿದೆ. ಇನ್ನು ದ್ರವರೂಪದ ಚಿನ್ನ ಅಂತ ನಾವು ಪೆಟ್ರೋಲಿಯಂ ಉತ್ಪನ್ನಗಳನ್ನು ಕರಿತೇವೆ. ಕ್ರೂಡ್ ಆಯಿಲನ್ನು ನಾವು ದ್ರವರೂಪದ ಚಿನ್ನ. ಇನ್ನು ಭಾರತದಲ್ಲಿ ಮೊಟ್ಟ ಮೊದಲು ಪೆಟ್ರೋಲಿಯಂ ನಿಕ್ಷೇಪವನ್ನು ಅಸ್ಸಾಮಿನ ಮಾಕುಮ್ ಪ್ರದೇಶದಲ್ಲಿ ಪತ್ತೆ ಹಚ್ಚಲಾಯಿತು. ನೆಕ್ಸ್ಟು 378ನೇ ಪ್ರಶ್ನೆ. ಸೂರ್ಯನ ಕಿರಣಗಳಿಂದ ಹೊರಸೂಸುವ ಶಾಖದ ಬಳಕೆಯನ್ನು ಬಳಸಿ ನಾವು ತಯಾರಿಸುವಂತಹ ಶಕ್ತಿಯ ಮೂಲಕ್ಕೆ ಸೌರಶಕ್ತಿ ಅಂತ ಕರಿತೇವೆ. ಇದೊಂದು ಅಸಾಂಪ್ರದಾಯಿಕ ಶಕ್ತಿಯ ಆಕಾರವಾಗಿದೆ. ಈ ಒಂದು ಶಕ್ತಿಯಲ್ಲಿ ಈ ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕ ಅಂದರೆ ಪೆಟ್ರೋಲಿಯಂ ಉತ್ಪನ್ನಗಳೆಲ್ಲವೂ ಸಹಿತ ಸಾಂಪ್ರದಾಯಿಕದಲ್ಲಿ ಬಂದರೆ ಸೌರಶಕ್ತಿ ಇರ್ಬೋದು, ಪವನಶಕ್ತಿ, ಇವು ಅಸಾಂಪ್ರದಾಯಿಕ ಶಕ್ತಿಗಳ ಮೂಲದ ಬಳಕೆಯಲ್ಲಿ ಬರ್ತದೆ. ಇನ್ನು ಭಾರತದ ಅತಿದೊಡ್ಡ ತೈಲ ನಿಕ್ಷೇಪ ಅಂದರೆ ಅದು ಬಾಂಬೆ ಹೈ. ಇದು ಸಮುದ್ರದಲ್ಲಿ ಇರುವಂತಹ ಭಾರತದ ಅತ್ಯಂತ ದೊಡ್ಡ ಪೆಟ್ರೋಲಿಯಂ ತೈಲ ಉತ್ಪನ್ನ. ಇನ್ನು ಗುಜರಾತಿನಲ್ಲಿರುವ ಭಾರತದ ಪೆಟ್ರೋಲಿಯಂ ಬಾವಿಗೆ ನಾವು ಅಂಕಲೇಶ್ವರ ಅಂತ ಕರಿತೇವೆ. ಅಂಕಲೇಶ್ವರದಲ್ಲಿ ಭಾರತದ ಪೆಟ್ರೋಲಿಯಂ ಅನ್ನು ನಾವು ಉತ್ಪಾದನೆ ಮಾಡ್ತೇವೆ. ಇನ್ನು ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಭಾರತ ಇಡೀ ವಿಶ್ವದಲ್ಲಿ 4ನೇ ಸ್ಥಾನವನ್ನು ಪಡೆದಿದೆ. ಇನ್ನು ಉಕ್ಕಿನ ತಯಾರು ಮಾಡಬೇಕೆಂದರೆ ಕಬ್ಬಿಣ ಜೊತೆ ಬಳಸಲ್ಪಡುವಂತಹ ಮಿಶ್ರಲೋಹ ಯಾವುದು ಅಂದರೆ ಅದು ಮ್ಯಾಂಗನೀಸ್. ಕಬ್ಬಿಣ ಮತ್ತು ಮ್ಯಾಂಗನೀಸನ್ನು ಎರಡನ್ನು ಸೇರಿಸಿ ಮಿಶ್ರಲೋಹವಾಗಿ ಉಕ್ಕನ್ನು ತಯಾರು ಮಾಡ್ತೇವೆ. ಇನ್ನು ಕಪ್ಪು ಬಂಗಾರ ಒಂದು ನಿಮಿಷ. ಕಪ್ಪು ಬಂಗಾರ ಅಥವಾ ಕಪ್ಪು ವಜ್ರ ಎಂದು ಕರೆಯಲ್ಪಡುವಂತಹ
ಭಾರತದ ಪ್ರಮುಖ ಶಕ್ತಿಯ ಸಂಪನ್ಮೂಲ ಅಂದರೆ ಅದು ಕಲ್ಲಿದ್ದಲನ್ನು ನಾವು ಕಪ್ಪು ಬಂಗಾರ, ಕಪ್ಪು ವಜ್ರ ಅಂತ ಕರಿತೇವೆ. ಈ ಒಂದು ಉತ್ಪಾದನೆಯಲ್ಲಿ ಭಾರತ 3ನೇ ಸ್ಥಾನವನ್ನು ಪಡೆದಿದೆ. ಇನ್ನು ಭಾರತ ಹಳ್ಳಿಗಳ ದೇಶ, ಕೃಷಿ ಪ್ರಧಾನ ದೇಶ. ಆ ಕಾರಣಕ್ಕೆ ಸಾರಿಗೆಯ ವಿಧಗಳಲ್ಲಿಯೇ ರಸ್ತೆ ಸಾರಿಗೆ ಭಾರತದಂತಹ ದೇಶಕ್ಕೆ ಅತ್ಯಂತ ಅವಶ್ಯಕ ಮತ್ತು ಅನಿವಾರ್ಯವಾದುದು. ಯಾಕೆಂದರೆ ಸಾರಿಗೆಯ ವಿಧಗಳನ್ನು ನೋಡಿದರೆ ನಾವು ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಇನ್ನು ಭೂ ಸಾರಿಗೆಯಲ್ಲಿ ರಸ್ತೆ ಸಾರಿಗೆ ಮತ್ತು ರೈಲು ಸಾರಿಗೆ, ಜಲ ಸಾರಿಗೆಯಲ್ಲಿ ಒಳನಾಡಿನ ಜಲ ಸಾರಿಗೆ ಮತ್ತು ಸಮುದ್ರದ ಸಾರಿಗೆ. ಈ ಥರ ಎಲ್ಲ ಸಾರಿಗೆ ವಿಧಗಳನ್ನು ನೋಡಿದ್ರೆ ಭಾರತದಂತಹ ದೇಶಗಳಿಗೆ, ಭಾರತ ಹಳ್ಳಿಗಳ ದೇಶ ಮತ್ತು ಕೃಷಿ ಪ್ರಧಾನ ದೇಶ ಆದ್ದರಿಂದ ಆ ಕೃಷಿಗೆ ಬೇಕಾಗುವಂಥ ಎಲ್ಲ ಉಪಕರಣಗಳನ್ನು ಹಳ್ಳಿಯ ಮೂಲೆ ಮೂಲೆಗೆ ತಲುಪಿಸಲು ಮತ್ತು ಅಲ್ಲಿ ಉತ್ಪಾದನೆ ಆದಂತಹ ದವಸ ಧಾನ್ಯಗಳನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಬರಲು ಭಾರತಕ್ಕೆ ಅತ್ಯಂತ ಅಗತ್ಯವಾಗಿರುವಂತಹ ಸಾರಿಗೆಯ ಮಾಧ್ಯಮ ರಸ್ತೆಗಳು. ಇನ್ನು ಭಾರತದಲ್ಲಿ ಮೊಟ್ಟ ಮೊದಲು ರೈಲು ಮಾರ್ಗವನ್ನು ಹಾಕಿದಂತಹ ಸ್ಥಳಗಳು ಅಂದರೆ ಅದು ಮುಂಬೈ ಮತ್ತು ಠಾಣಾ ನಡುವೆ ಬ್ರಿಟಿಷರು ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ರೈಲು ಮಾರ್ಗವನ್ನು ನಿರ್ಮಿಸಿದರು. ಇನ್ನು ಭಾರತದ ಹೆಬ್ಬಾಗಿಲು ಅಂತ ಕರೆಯಲ್ಪಡುವಂತಹ ಭಾರತದ ನಗರ ಮುಂಬೈಯನ್ನು ಭಾರತದ ಹೆಬ್ಬಾಗಿಲು ಅಂತ ಕರೀತಾರೆ. ಕರ್ನಾಟಕದ ಹೆಬ್ಬಾಗಿಲು ಅಂತ ನಾವು ಮಂಗಳೂರನ್ನು ಕರಿತೇವೆ. ಇನ್ನು ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರನ್ನು ನೀಡಲಾಗಿದೆ. ಹೊಸದಾಗಿ ನಿರ್ಮಾಣವಾದಂತಹ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹಸಿರು ವಿಮಾನ ನಿಲ್ದಾಣ ಅಂತ ಇದು ಭಾಳ ಫೇಮಸ್ ಆಗಿದೆ. ಇನ್ನು ಬಾಂಬೆ ಸಮಾಚಾರ್ ವೃತ್ತಪತ್ರಿಕೆ ಭಾರತದ ಹಳೆಯ ವೃತ್ತಪತ್ರಿಕೆ. ಇದು ಆರಂಭವಾಗಿದ್ದು 1822. ಇನ್ನು ಸ್ವಲ್ಪ ಇದು ಚಾಲ್ತಿಯಲ್ಲಿರುವಂತಹ ಹಳೆಯ ವೃತ್ತಪತ್ರಿಕೆ. ಇನ್ನು ಗಡಿ ರಸ್ತೆಗಳ ನಿರ್ಮಾಣ ಮಾಡುವಂತಹ ನಿರ್ವಹಣೆಯು ಗಡಿ ರಸ್ತೆ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರಿದೆ. ಇನ್ನು ಮರ್ಮಗೋವಾ ಬಂದರು ಗೋವಾ ರಾಜ್ಯದ ಜುವಾರಿ ನದಿಯ ಅಳಿವೆ ಪ್ರದೇಶ. ಅಳಿವೆ ಅಂದರೆ ನದಿ ಮುಖಜ ಭೂಮಿ. ನದಿಗಳು ಬಹಳ ದೊಡ್ಡದಿದ್ದು ವಿಶಾಲವಾಗಿ ಸಮುದ್ರ ಸೇರುವಾಗ ಅತ್ಯಂತ ವಿಶಾಲವಾಗಿ ಹರಡಿದರೆ ಅದಕ್ಕೆ ನದಿ ಮುಖಜ ಭೂಮಿ ಅಂತ ಕರೀತಾರೆ. ಅದೇ ನದಿ ಬಹಳ ಸಣ್ಣ ಇದ್ದು ಕೇವಲ ಸೀಮಿತ ಪ್ರದೇಶದಲ್ಲಿ ಅದು ಸಮುದ್ರವನ್ನು ಸೇರಿದರೆ ಅದಕ್ಕೆ ಅಳಿವೆಗಳು ಅಂತ ಕರೀತಾರೆ. ಇನ್ನು ಕರ್ನಾಟಕದ ಪ್ರಮುಖ ದೊಡ್ಡ ಬಂದರು, ಭಾರತದ 9ನೆಯ ದೊಡ್ಡ ಬಂದರು ನವಮಂಗಳೂರು ಬಂದರು. ಈ ಒಂದು ಕರ್ನಾಟಕದ ಹೆಬ್ಬಾಗಿಲು ಅಂತ ನವಮಂಗಳೂರನ್ನು ಕರಿತೇವೆ. ಭಾರತದ ಹೆಬ್ಬಾಗಿಲು ಮುಂಬೈ ಆದರೆ ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು. ಇನ್ನು 394ನೇ ಪ್ರಶ್ನೆ, ನವಶೇವಾ ಬಂದರನ್ನು ಈ ಹೆಸರಿನಿಂದ ಕರೀತಾರೆ. ಅದನ್ನು ಜವಾಹರ್ಲಾಲ್ ನೆಹರು ಬಂದರು. ಮುಂಬೈನ ಸಮೀಪ ಇನ್ನೊಂದು ಹೊಸ ಕೃತಕವಾಗಿ ಬಂದರನ್ನು ತಯಾರು ಮಾಡಿದ್ದಾರೆ. ಅದಕ್ಕೆ ನವಶೇವಾ ಬಂದರು ಅಂತ ಕರೀತಾರೆ. ಮುಂಬೈಯಲ್ಲಿ ಏನು ಬಹಳ ಹಡಗುಗಳು ಬಂದು ಅಡಚಣೆ ಆಗ್ತಿತ್ತು, ಅದನ್ನು ತಪ್ಪಿಸಲಿಕ್ಕೆ ಹೊಸ ಒಂದು ಬಂದರನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ನವಶೇವಾ ಬಂದರು ಅಂತ ಕರೀತಾರೆ. ಅದಕ್ಕೆ ಈಗ ಹೊಸ ಹೆಸರನ್ನಿಟ್ಟಿದ್ದಾರೆ, ಅದು ಜವಾಹರ್ಲಾಲ್ ನೆಹರು ಬಂದರು. ನೆಕ್ಸ್ಟು 395ನೇ ಪ್ರಶ್ನೆ, ಈ ಬಂದರು ಹೂಗ್ಲಿ ನದಿಯ ಎಡದಂಡೆಯಲ್ಲಿದೆ. ಹೂಗ್ಲಿ ನದಿಯ ಎಡದಂಡೆಯಲ್ಲಿರುವಂತಹ ಭಾರತದ ಪೂರ್ವ ಭಾಗದ ಅತ್ಯಂತ ಬಂದರು, ಪ್ರಮುಖವಾದಂತಹ ಬಂದರು ಕೋಲ್ಕತ್ತಾ ಬಂದರು. ಇದನ್ನು ಚಹದ ಬಂದರು ಅಂತ ಕರೀತಾರೆ. ಈ ಒಂದು ಕೋಲ್ಕತ್ತಾ ಬಂದರನ್ನು ಚಹದ ಬಂದರು ಅಂತ ಕರೀತಾರೆ. ಈ ಒಂದು ಬಂದರಿನ ನ್ಯೂನ್ಯತೆ ಏನು ಅಂದರೆ ಆಗಾಗ ಈ ಒಂದು ಬಂದರಿನಲ್ಲಿ ಮರಳು ಹಾಗೂ ಹೂಳು ತುಂಬುವುದರಿಂದ ಪದೇ ಪದೇ ಈ ಬಂದರನ್ನು ನಾವು ಸ್ವಚ್ಛ ಮಾಡಬೇಕಾದಂಥ ಅನಿವಾರ್ಯತೆ ಬರ್ತದೆ.
ಇನ್ನು ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು, ಭಾರತದ ಅತ್ಯಂತ ಹಳೆಯ ಕೃತಕ ಬಂದರು ಚೆನ್ನೈನ ಬಂದರು. ಭಾರತದ ಆಳವಾದ ಹಾಗೂ ಸುರಕ್ಷಿತ ನೈಸರ್ಗಿಕ ಬಂದರು ಆಂಧ್ರ ಪ್ರದೇಶ ರಾಜ್ಯದಲ್ಲಿರುವ ಬಂದರು ಅಂದರೆ ಅದು ವಿಶಾಖಪಟ್ಟಣಂ ಬಂದರು. ನೆಕ್ಸ್ಟು ಕೇರಳ ರಾಜ್ಯದಲ್ಲಿರುವ ಬಂದರು ಕೊಚ್ಚಿನ್ ಬಂದರು. ಈ ಕೇರಳ ರಾಜ್ಯದ ಕೊಚ್ಚಿನ್ ಬಂದರನ್ನು ನಾವು ಒಂದು ಹೆಸರಿಂದ ಕರಿತೇವೆ, ಅದು ಅರಬ್ಬಿ ಸಮುದ್ರದ ರಾಣಿ. ಅರಬ್ಬಿ ಸಮುದ್ರದ ರಾಣಿ ಅಂತ ನಾವು ಕೊಚ್ಚಿ ಬಂದರನ್ನು ಕರಿತೇವೆ. ಹಾಗೂ 400ನೇ ಪ್ರಶ್ನೆ, ಹೂಗ್ಲಿ ಮತ್ತು ಹಾಲ್ಡಿ ನದಿಗಳ ಸಂಗಮದಲ್ಲಿರುವಂತಹ ಭಾರತದ ಇನ್ನೊಂದು ಕೃತಕ ಬಂದರು ಅದು ಹಾಲ್ಡಿಯಾ. ಹೂಗ್ಲಿ ಮತ್ತು ಹಾಲ್ಡಿ ನದಿಗಳ ಸಂಗಮ. ಈ ಒಂದು ಬಂದರು ಕಲ್ಕತ್ತಾ ಬಂದರಿನ ಏನು ಒಂದು ಅಡಚಣೆ ಆಗ್ತಿತ್ತು ಅದನ್ನು ತಪ್ಪಿಸಲಿಕ್ಕೆ ಹೊಸದಾಗಿ ನಿರ್ಮಿಸಿದಂತಹ ಒಂದು ಬಂದರು. ಒಟ್ಟು ಈ ಒಂದು ವಿಡಿಯೋದಲ್ಲಿ ನಾವು ಸರಿಸುಮಾರು 100 ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ. ಈ 10ನೇ ತರಗತಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಈ ಸರಣಿಯ ಕೊನೆಯ ಭಾಗವನ್ನು ಇನ್ನೊಂದು 2 ದಿನದಲ್ಲಿ ನಾವು ಮಾಡಿ ಹಾಕ್ತಾ ಇದ್ದೇವೆ. ಜೊತೆಗೆ ಈಗಾಗಲೇ ಹೇಳಿದಂತೆ ಇನ್ನು ಪರೀಕ್ಷೆಗೆ ಕೆಲವೇ ದಿನಗಳು ಉಳಿದಿದ್ದು ನಿಮ್ಮೆಲ್ಲರ ಓದಿಗೆ ಮನನ ಮಾಡಿಕೊಳ್ಳಲು ಅನುಕೂಲ ಆಗಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ಕೊನೆ ಕ್ಷಣದ ತಯಾರಿಗಾಗಿ ಬಹಳ ಕಡಿಮೆ ಅವಧಿಯಲ್ಲಿ ಏನೂ ಸಹಿತ ಹೆಚ್ಚಿನ ವಿವರಣೆಗಳಿಲ್ಲದೆ ನೇರವಾಗಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅದೆಲ್ಲದಕ್ಕೂ ನಿಮ್ಮ ಸಹಾಯ ಸಹಕಾರವನ್ನು ಕೋರುತ್ತಾ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.